ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಕಂದ, ಇವತ್ತೊಂದು ವಿಶೇಷವಾದ ಸೂಚನೆ ಅಂದುಕೋ ಅಥವಾ ಸಲಹೆ ಅಂದುಕೋ. ಕುಲದೇವತೆಗಳಿಗೆ ನೀನು ನಂಬಿದಂಥ ದೈವ, ಅರ್ಥ ಆಯ್ತಾ? ದೇವರಿಗೆ ಇವುಗಳನ್ನು ಅರ್ಪಿಸಿದರೆ ಈ ರೀತಿಯಾದ ಫಲಗಳು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಕಂದ. ಕುಲದೇವತೆಗೆ ಹಣ್ಣು ಹಂಪಲುಗಳನ್ನು, ಅದರ ಜೊತೆಗೆ ತೆಂಗಿನಕಾಯಿಯನ್ನು ಕೊಟ್ಟರೆ ಯಾವ ಕೆಲಸ ಅಡ್ಡವಾಗಿ ನಿಂತಿತ್ತೋ, ಯಾವ ಕೆಲಸಕ್ಕೆ ಅಡೆತಡೆ ಇರ್ತದೋ ಅವೆಲ್ಲವೂ ನಿವಾರಣೆ ಆಗುತ್ತವೆ, ಹೊಸ ದಾರಿ ಸಿಗುತ್ತದೆ. ತೆಂಗಿನಕಾಯಿ, ಬಾಳೆಹಣ್ಣನ್ನು ಗೊನೆಯಾಗಿ ಕೊಟ್ಟರೆ ಮನೆಯಲ್ಲಿದ್ದಂಥ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಂಥದ್ದು ಒಗ್ಗಟ್ಟಿನಿಂದ ಇರುತ್ತಾರೆ. ಅಷ್ಟೇ ಅಲ್ಲ ಕಂದ, ಸಕ್ಕರೆ ಪೊಂಗಲನ್ನು ಕೊಡು, ಧನ ಆಗಮ ಚೆನ್ನಾಗಿ ಆಗುತ್ತದೆ. ಹಾಲನ್ನು ಅರ್ಪಿಸಿದರೆ ಮನಃಶಾಂತಿ ದೊರೆಯುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕುಲದೇವರ ಹೆಸರಿನಿಂದ ಅನ್ನದಾನ ಮಾಡಿಬಿಡು. ಕುಲದೈವದ ವಿಶೇಷ ಕೃಪೆಗೆ ನೀನು ಪಾತ್ರನಾಗುತ್ತೀಯ. ಹೌದು, ಯಾಕೆಂದರೆ ಇವು ಎಲ್ಲವೂ ನಿನಗೆ ಬೇಕಾಗಿ. ಮೊದಲು ಕುಲದೇವತೆಗಳನ್ನು ಅವರ ಕೃಪೆಗಳಿಂದ ಪಾತ್ರನಾಗು ಕಂದ. ಎಲ್ಲ ಸಮಸ್ಯೆಗಳು ತಮ್ಮಿಂದ ತಾವೇ ನಿವಾರಣೆ ಆಗುತ್ತವೆ. ಹೇಳಿದ್ನಲ್ಲ, ಅನ್ನದಾನ ಮಾಡು. ದೇವತೆ ಹೆಸರಿನಿಂದ ಅನ್ನದಾನ ಮಾಡಿದರೆ ಅತ್ಯಂತ ಶುಭದಾಯಕವಾದ ಕೃಪೆ ಖಂಡಿತವಾಗಲೂ ಸಿಗುತ್ತದೆ. ಹಾಗೆಯೇ ಮನೆಗೆ ಬಂದಂಥ ಸಮಸ್ಯೆಗಳು ತುಂಬ ಇವೆ ಅಂತ ತಲೆ ಕೆಡಿಸಿಕೊಳ್ಳಬೇಡ. ಎಲ್ಲ ರೀತಿಯ ಪರಿಹಾರವೂ ನಾನು ಕೊಡುತ್ತೇನೆ. ಹೆಚ್ಚಿಗೆ ಮಾತನಾಡುವಂಥದ್ದು ಇಲ್ಲ. ಇಂದಿನಿಂದ ಹೇಳುತ್ತೇನೆ ಕೇಳು ಕಂದ, ನಿನ್ನ ಜೀವನದ ಶೈಲಿಯನ್ನು ಬದಲಿಸಿಕೊ. ಏನಾದರೂ ಈಗಿದ್ದಂಥದ್ದು ಜೀವನದ ದಿಕ್ಕು ಬದಲಾಗಿದೆ. ಈ ದಿಕ್ಕಿನ ಕಡೆಗೆ ಮುಖ ಮಾಡು. ಮಾರ್ಗ ಸೂಚನೆಯಾಗಿದೆ. ಆ ಮಾರ್ಗದ ಜೊತೆಯಲ್ಲೇ ನೀನು ಹೋಗುವ. ಆ ಮಾರ್ಗದ ಜೊತೆಗೆ ಹೋದರೆ ನಿನ್ನ ಗುರಿಯನ್ನು ತಲುಪಲು ಸಾಧ್ಯವಿದೆ. ಅದನ್ನು ಹೊರತಾಗಿ ಯಾವುದೇ ರೀತಿ ಯಾರಿಗೂ ಕೂಡ ಮನಸ್ತಾಪ ಅನ್ನೋದನ್ನು ಮಾಡಬೇಡ. ಮೊದಲು ಮನೆಗೆ ಬಂದಂಥ ಎಂಥದೇ ವ್ಯಕ್ತಿಯಾಗಲಿ, ನಿನ್ನ ಶತ್ರುವೇ ಆಗಲಿ, ಅವರನ್ನು ಒಳಗೆ ಕರೆದು ಮಾತನಾಡಿಸುವಂಥ ಪದ್ಧತಿ ಮಾಡಿಕೊ. ಸಂಸ್ಕಾರವನ್ನು ಕಲೆ. ಈಗಿನಿಂದ ಕಲಿತರೆ ನಿಜವಾಗ್ಲೂ ನಿನ್ನ ಜೀವನವೇ ಬದಲಾಗುತ್ತದೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ಹೇಳಿಕೊಡು. ಸರಿನಾ? ಚಿಂತೆ ಮಾಡಬೇಡ. ಆದರೆ ನಿನ್ನ ಗುರಿ ತಲುಪುವವರೆಗೂ ನಾನು ನಿನ್ನ ಕೈ ಬಿಡೋದಿಲ್ಲ. ನಾನು ಕೈ ಬಿಡೋದಿಲ್ಲ ಅಂದ ಮಾತ್ರಕ್ಕೆ ನೀನು ಯಾವುದೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡ. ಈ ನಿರ್ಧಾರದಲ್ಲಿ ಹಿರಿಯರಿಗೆ ಅಗೌರವ ಕೊಡೋದನ್ನು ಮಾಡಬೇಡ. ಗೌರವದಿಂದ ನಡೆಸಿಕೊ. ಅಷ್ಟೇ ಅಲ್ಲ, ಜೀವನದ ಉದ್ದಕ್ಕೂ ಇದನ್ನು ಪಾಲನೆ ಮಾಡು. ಇಲ್ಲಿವರೆಗೂ ನೀನು ಮಾಡಿದ್ದೆಲ್ಲ ತಪ್ಪುಗಳನ್ನು ನಾನು ಕ್ಷಮೆ ಮಾಡಿದ್ದೇನೆ. ಆದರೆ ಇಂದಿನಿಂದ ಹೊಸ ಜೀವನಕ್ಕೆ ನಾನು